ಸ್ನೇಹಿತರೆ, ಭಾರತದ ಜಾತಿ ವ್ಯವಸ್ಥೆ ಮತ್ತು ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಪ್ರಾಚೀನವಾದ ಮತ್ತು ವಿಶಿಷ್ಟವಾದ ಸಮುದಾಯವೆಂದರೆ ಅದು ಡೊಂಬರ ಜನಾಂಗ. ಈ ಜನಾಂಗದ ಕತೆ ಸಾವಿರಾರು ವರ್ಷಗಳ ಹಿಂದಿನಿಂದ, ಅಂದರೆ ನಮ್ಮ ಪುರಾಣಗಳ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಇಂದಿನ ಈ ವಿಡಿಯೋದಲ್ಲಿ ಡೊಂಬರ ಜನಾಂಗದ ಮೂಲವೇನು, ಅವರ ಕುರಿತ ಪುರಾಣ ಕಥೆಗಳೇನು, ಕಲೆ ಮತ್ತು ಅವರ ಇಂದಿನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಡೊಂಬರ ಸಮುದಾಯದವರಾಗಿದ್ದರೆ ಡೊಂಬರ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಡೊಂಬರ ಸಮುದಾಯವು ನಮ್ಮ ಧರ್ಮ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು. ಡೊಂಬ, ಡೋಮ್, ಡೊಮ್ಮರಿ, ಡೋಮರ್ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಈ ಜನಾಂಗದ ಮೂಲವೇ ಅತ್ಯಂತ ಸ್ವಾರಸ್ಯಕರವಾಗಿದೆ. ಪುರಾಣಗಳ ಪ್ರಕಾರ ಶಿವನ ಕೈಯಲ್ಲಿರುವ ಡಮರು ಎನ್ನುವ ವಾದ್ಯದಿಂದ ಡೊಂಬ ಎನ್ನುವ ಹೆಸರು ಹುಟ್ಟಿಕೊಂಡಿದೆ ಎಂದು ಅನೇಕ ವಿದ್ವಾಂಸರು ನಂಬುತ್ತಾರೆ. ಪ್ರಾಚೀನ ಸಾಹಿತ್ಯಗಳು ಹಾಗೂ ಪುರಾಣಗಳಲ್ಲಿಯೂ ಇವರ ಉಲ್ಲೇಖವಿದ್ದು, ಇವರ ಇತಿಹಾಸವು ಗಂಗಾ ನದಿಯ ಉಗಮಕ್ಕಿಂತಲೂ ಹಳೆಯದು ಎಂಬ ನಂಬಿಕೆಯಿದೆ. ಪುರಾಣದ ಕಥೆಯೊಂದರ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ಕಾಶಿಯಲ್ಲಿ ವಿಹರಿಸುತ್ತಿದ್ದಾಗ ಪಾರ್ವತಿ ದೇವಿಯು ಮಣಿಕರ್ಣಿಕಾ ಘಾಟ್ನಲ್ಲಿ ಸ್ನಾನ ಮಾಡುವಾಗ ತನ್ನ ಕಿವಿಯ ಓಲೆಯನ್ನು ಕಳೆದುಕೊಳ್ಳುತ್ತಾಳೆ. ಆಗ ಅಲ್ಲಿನ ಕಾಲು ಎನ್ನುವ ರಾಜ ಆ ಓಲೆಯನ್ನು ಕದ್ದು ಬಚ್ಚಿಟ್ಟುಕೊಳ್ಳುತ್ತಾನೆ. ಶಿವ ಮತ್ತು ಪಾರ್ವತಿ ಆ ಕಿವಿಯೋಲೆಯನ್ನು ಬಹಳ ಹುಡುಕಿದರೂ ಅದು ಸಿಕ್ಕಲಿಲ್ಲ. ಇದರಿಂದ ಕ್ರೋಧಗೊಂಡ ಮಹಾದೇವನು ಕಿವಿಯೋಲೆ ಕದ್ದವನಿಗೆ ಶಾಪ ನೀಡಿದನು. ಶಿವನ ಶಾಪದಿಂದ ಭಯಗೊಂಡ ರಾಜನು ತಕ್ಷಣವೇ ತಪ್ಪು ಒಪ್ಪಿಕೊಂಡು ಪಾರ್ವತಿ ಮತ್ತು ಶಿವನ ಮುಂದೆ ಕ್ಷಮೆಯಾಚಿಸಿದನು. ಆಗ ಮಹಾದೇವನು ಅವನನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಅವನಿಗೆ ಒಂದು ವಿಭಿನ್ನವಾದ ಸ್ಥಾನಮಾನ ನೀಡಿದನು. ಸ್ಮಶಾನದ ರಾಜನಾಗಿ ಶವ ಸಂಸ್ಕಾರದ ಕಾರ್ಯವನ್ನು ಅವನು ಮತ್ತು ಅವನ ವಂಶಸ್ಥರು ನಿರ್ವಹಿಸಲಿ ಎಂದು ಶಿವನು ಆ ರಾಜನಿಗೆ ಆಶೀರ್ವಾದ ಮಾಡಿದ್ದನೆಂದು ಈ ಪೌರಾಣಿಕ ಕಥೆ ಹೇಳುತ್ತದೆ. ಅಂದಿನಿಂದ ಕಾಲು ರಾಜ ಮತ್ತು ಅವನ ಸಂತತಿಯವರು ಸ್ಮಶಾನಕ್ಕೆ ತರುವ ಮೃತದೇಹಗಳ ಅಂತ್ಯಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಆರಂಭಿಸಿದರು ಎನ್ನಲಾಗುತ್ತದೆ. ಇದೇ ರಾಜನ ವಂಶಸ್ಥರೇ ಡೊಂಬರ ಅಥವಾ ಡೋಮ್ ಜನಾಂಗದವರು ಎಂಬುದು ಈ ಜನಪ್ರಿಯ ಕಥೆಯ ಸಾರವಾಗಿದೆ. ಮತ್ತೊಂದು ಧಾರ್ಮಿಕ ಕಥೆಯ ಪ್ರಕಾರ ಸತ್ಯನಿಷ್ಠೆ ಮತ್ತು ದಾನಕ್ಕೆ ಪ್ರಸಿದ್ಧನಾದ ಹರಿಶ್ಚಂದ್ರ ಮಹಾರಾಜನು ಅಪಾರ ದಾನ ಧರ್ಮ ಮಾಡಿದ ರಾಜನಾಗಿದ್ದನು. ಒಮ್ಮೆ ಮಹರ್ಷಿ ವಿಶ್ವಾಮಿತ್ರರು ಅವನ ಸತ್ಯವನ್ನು ಮತ್ತು ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ಬಯಸಿದರು. ಅವರು ಹರಿಶ್ಚಂದ್ರನ ಬಳಿಗೆ ಹೋಗಿ ಅವನ ಸಂಪೂರ್ಣ ರಾಜ್ಯವನ್ನೇ ದಾನವಾಗಿ ಕೇಳಿದರು. ಆಗ ಹರಿಶ್ಚಂದ್ರನು ಏನನ್ನೂ ಯೋಚಿಸದೆ ತನ್ನ ರಾಜ್ಯವನ್ನೆಲ್ಲ ವಿಶ್ವಾಮಿತ್ರ ಮಹರ್ಷಿಗಳಿಗೆ ದಾನ ಮಾಡಿದನು. ನಂತರ ತನ್ನ ಪತ್ನಿ ಮತ್ತು ಮಗನೊಂದಿಗೆ ಕಾಶಿಗೆ ಬಂದು ಸಾಮಾನ್ಯ ಜೀವನ ಆರಂಭಿಸಿದನು. ಆದರೆ ಪರೀಕ್ಷೆ ಅಲ್ಲಿಗೆ ನಿಲ್ಲಲಿಲ್ಲ. ವಿಶ್ವಾಮಿತ್ರರು ಮತ್ತೆ ಅವನನ್ನು ಕಠಿಣವಾಗಿ ಪರೀಕ್ಷಿಸಿದಾಗ ಹರಿಶ್ಚಂದ್ರನು ತನ್ನ ಮಾತನ್ನು ಉಳಿಸಿಕೊಳ್ಳಲು ತಾನೇ ತನ್ನ ಪತ್ನಿಯ ಜೊತೆಗೆ ಮಗನನ್ನೂ ಮಾರಬೇಕಾದ ಸ್ಥಿತಿ ಎದುರಾಯಿತು. ಕಥೆಯ ಪ್ರಕಾರ ಹರಿಶ್ಚಂದ್ರನು ತನ್ನನ್ನು ವಾರಣಾಸಿಯ ಒಬ್ಬ ಡೊಂಬರ ಜನಾಂಗದ ವ್ಯಕ್ತಿಗೆ ಮಾರಿಕೊಂಡನು. ನಂತರ ಅವನು ಡೊಂಬರ ರಾಜನ ಅಧೀನದಲ್ಲಿ ಶವ ಸಂಸ್ಕಾರದ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದನೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಡೊಂಬರು ಮೂಲತಃ ಬಹುಮುಖ ಪ್ರತಿಭೆಯುಳ್ಳ ಕಲಾಕಾರರು. ನಾವಿಂದು ಟಿವಿ, ಮೊಬೈಲ್ ಮತ್ತು ಸರ್ಕಸ್ಗಳಲ್ಲಿ ನೋಡುವ ಮನರಂಜನೆ ಮತ್ತು ಕೌಶಲ್ಯಗಳಿಗೆ ಶತಮಾನಗಳ ಹಿಂದೆಯೇ ಭದ್ರ ಬುನಾದಿ ಹಾಕಿಕೊಟ್ಟವರು ಇದೇ ಡೊಂಬರ ಸಮುದಾಯದವರು ಎಂದರೆ ತಪ್ಪಲ್ಲ. ಯಾವುದೇ ಯಂತ್ರಗಳಿಲ್ಲದ ಆ ಕಾಲದಲ್ಲಿ ಕೇವಲ ಬಿದಿರಿನ ಕೋಲು ಮತ್ತು ಒಂದು ಹಗ್ಗದ ಮೇಲೆ ನಿಂತು ಸಾಹಸ ಪ್ರದರ್ಶಿಸುತ್ತಿದ್ದ ಈ ಜನಾಂಗದ ಕಲಾಪ್ರೇಮ ನಿಜಕ್ಕೂ ಬೆಲೆ ಕಟ್ಟಲಾಗದ್ದು. ಅಷ್ಟೇ ಅಲ್ಲದೆ ಪ್ರಾಚೀನ ಕಾಲದಿಂದಲೂ ಇವರು ಅತ್ಯುತ್ತಮ ಸಂಗೀತಗಾರರು, ಡೋಲುವಾದಕರು ಹಾಗೂ ನೃತ್ಯಗಾರರಾಗಿದ್ದರು. ಹಳ್ಳಿಗಳಲ್ಲಿ ತಿರುಗುತ್ತಾ ಡೊಂಬರಾಟ ಪ್ರದರ್ಶಿಸುವುದು ಇವರ ಮುಖ್ಯ ಕಸುಬಾಗಿತ್ತು. ಬಿದಿರಿನ ಕೋಲುಗಳನ್ನು ನೆಟ್ಟು ಹಗ್ಗ ಕಟ್ಟಿ ದೈಹಿಕ ಸಮತೋಲನವನ್ನು ಕಾಯ್ದುಕೊಂಡು ತಾಲೀಮು ನಡೆಸುವುದರಲ್ಲಿ ಇವರು ನಿಪುಣರಾಗಿದ್ದರು.
ಬೀದಿ ನಾಟಕ, ಕತೆ ಹೇಳುವುದು ಮತ್ತು ಹಬ್ಬ ಹರಿದಿನಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಜನರನ್ನು ರಂಜಿಸುವ ಮೂಲಕ ಇವರು ಜೀವನ ಸಾಗಿಸುತ್ತಿದ್ದರು. ಇದರ ಜೊತೆಗೆ ರಾಜ ಮಹಾರಾಜರ ಕಾಲದಲ್ಲಿ ಉನ್ನತ ವ್ಯಕ್ತಿಗಳ ಪಲ್ಲಕ್ಕಿ ಹೊರುವಂತಹ ಸೇವಾ ಕಾರ್ಯಗಳನ್ನೂ ಸಹ ಇವರು ಮಾಡುತ್ತಿದ್ದರು ಎನ್ನಲಾಗುತ್ತದೆ. ಇಷ್ಟೆಲ್ಲ ಕಲಾತ್ಮಕ ಹಿನ್ನೆಲೆ ಇದ್ದರೂ ಈ ಸಮುದಾಯವು ಇತಿಹಾಸದುದ್ದಕ್ಕೂ ಅತ್ಯಂತ ಭೀಕರವಾದ ತಾರತಮ್ಯ ಮತ್ತು ಅಸ್ಪೃಶ್ಯತೆಯನ್ನು ಎದುರಿಸಿದೆ. ಮೃತದೇಹಗಳ ಸಂಸ್ಕಾರ ಮಾಡುವ ಮತ್ತು ಪ್ರಾಣಿಗಳ ಕಳೇಬರವನ್ನು ವಿಲೇವಾರಿ ಮಾಡುವ ಕೆಲಸವನ್ನು ಇವರಿಗೆ ವಹಿಸಿದ್ದರಿಂದ ಸಮಾಜವು ಇವರನ್ನು ಜಾತಿ ವ್ಯವಸ್ಥೆಯಿಂದ ಹೊರಗಿಟ್ಟು ಅಸ್ಪೃಶ್ಯರು ಎಂದು ಪರಿಗಣಿಸಿತು. ಈ ಕಾರಣದಿಂದಾಗಿ ಇವರು ಊರಿನಿಂದ ಹೊರಗೆ ಪ್ರತ್ಯೇಕವಾದ ವಸತಿ ಪ್ರದೇಶಗಳಲ್ಲಿ ವಾಸಿಸಬೇಕಾದ ಅನಿವಾರ್ಯತೆ ಇತ್ತು. ಸಾಮಾಜಿಕವಾಗಿ ಇವರ ಮೇಲೆ ಅನೇಕ ಕಠಿಣ ನಿರ್ಬಂಧಗಳನ್ನು ಹೇರಲಾಗಿತ್ತು. ಇವರು ಊರ ಬಾವಿಯಿಂದ ನೀರು ಸೇದುವಂತಿರಲಿಲ್ಲ. ಅಷ್ಟೇ ಅಲ್ಲದೆ ಊರ ಗುಡಿಯೊಳಗೆ ಪ್ರವೇಶಿಸುವ ಹಕ್ಕನ್ನು ಇವರಿಗೆ ಸಂಪೂರ್ಣವಾಗಿ ನಿರಾಕರಿಸಲಾಗಿತ್ತು. ಸಮುದಾಯದ ಭಾಗವಾಗಿದ್ದರೂ ಸಹ ಇವರು ಬೆಳ್ಳಿ ಅಥವಾ ಚಿನ್ನದ ಆಭರಣಗಳನ್ನು ಧರಿಸುವಂತಿರಲಿಲ್ಲ. ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಇವರ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತು. ಬ್ರಿಟಿಷ್ ಸರ್ಕಾರವು ಅಲೆಮಾರಿಗಳಾಗಿದ್ದ ಈ ಸಮುದಾಯವನ್ನು ಅರ್ಥ ಮಾಡಿಕೊಳ್ಳದೆ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಡಿಯಲ್ಲಿ ಇವರನ್ನು ಹುಟ್ಟಿನಿಂದಲೇ ಅಪರಾಧಿಗಳು ಎಂದು ಪರಿಗಣಿಸಿ ತೀವ್ರವಾದ ಅನ್ಯಾಯವೆಸಗಿತು. ಈ ಕಾಯ್ದೆಯ ಪ್ರಕಾರ ಡೊಂಬರ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಊರು ಬಿಟ್ಟು ಬೇರೆ ಕಡೆ ಪ್ರಯಾಣ ಮಾಡಬೇಕಾದರೆ ಪೊಲೀಸರಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕಾಗಿತ್ತು. ಯಾವುದೇ ಅಪರಾಧ ಮಾಡದಿದ್ದರೂ ಕೇವಲ ಈ ಜಾತಿಯಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕಾಗಿ ಪೊಲೀಸರು ಇವರ ಮೇಲೆ ಸದಾಕಾಲ ಹದ್ದಿನ ಕಣ್ಣಿಟ್ಟಿದ್ದರು. ಅಷ್ಟೇ ಅಲ್ಲದೆ ಪೊಲೀಸರು ಇವರನ್ನು ವಿನಾಕಾರಣ ಬಂಧಿಸಿ ತೀವ್ರವಾಗಿ ಕಿರುಕುಳ ನೀಡುತ್ತಿದ್ದರು. ಈ ಕಠಿಣ ನಿರ್ಬಂಧಗಳಿಂದಾಗಿ ಊರಿಂದ ಊರಿಗೆ ತಿರುಗುತ್ತಾ ದೊಂಬರಾಟ ಪ್ರದರ್ಶಿಸುತ್ತಿದ್ದ ಇವರ ಸಾಂಪ್ರದಾಯಿಕ ಅಲೆಮಾರಿ ಜೀವನ ಮತ್ತು ಕಲಾವಂತಿಕೆ ಸಂಪೂರ್ಣವಾಗಿ ನಾಶವಾಯಿತು. ಪರಿಣಾಮವಾಗಿ ತಮ್ಮ ಆದಾಯದ ಮೂಲವನ್ನು ಕಳೆದುಕೊಂಡ ಈ ಸಮುದಾಯವು ಅನಿವಾರ್ಯವಾಗಿ ತೀವ್ರ ಬಡತನಕ್ಕೆ ತಳ್ಳಲ್ಪಟ್ಟಿತು. ಕಾಲ ಉರುಳಿದಂತೆ ಹಾಗೂ ಆಧುನಿಕತೆ ಬೆಳೆದಂತೆ ಡೊಂಬರ ಸಾಂಪ್ರದಾಯಿಕ ಕಲೆಗಳಿಗೆ ಮತ್ತು ದೊಂಬರಾಟದಂತಹ ಪ್ರದರ್ಶನಗಳಿಗೆ ಜನರ ಬೆಂಬಲ ಕಡಿಮೆಯಾಗುತ್ತಾ ಬಂತು. ಹಳ್ಳಿಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಜೀವನ ಸಾಗಿಸುತ್ತಿದ್ದ ಈ ಜನಾಂಗಕ್ಕೆ ಬದಲಾದ ಕಾಲಘಟ್ಟದಲ್ಲಿ ಕೇವಲ ಕಲೆಯನ್ನು ನಂಬಿಕೊಂಡು ಬದುಕುವುದು ಅಸಾಧ್ಯವಾಯಿತು. ಹೊಟ್ಟೆಪಾಡಿಗಾಗಿ ತಮ್ಮ ಮೂಲ ಕಲೆಯನ್ನು ಬದಿಗಿಟ್ಟು ಅನಿವಾರ್ಯವಾಗಿ ಹೊಸ ವೃತ್ತಿಗಳನ್ನು ಅರಿಸಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು. ಈ ಬದಲಾವಣೆಯ ಹಾದಿಯಲ್ಲಿ ಸಮುದಾಯದ ಬಹುಪಾಲು ಜನರು ಹಳ್ಳಿಗಳಲ್ಲಿಯೇ ಕೃಷಿ ಕಾರ್ಮಿಕರಾಗಿ ಹಾಗೂ ದಿನಗೂಲಿ ನೌಕರರಾಗಿ ದುಡಿಯಲು ಪ್ರಾರಂಭಿಸಿದರು. ಇಂದಿನ ದಿನಗಳಲ್ಲಿ ಡೊಂಬರ ಸಮುದಾಯದ ಅನೇಕರು ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಈ ಸಮುದಾಯದ ದೊಡ್ಡ ವರ್ಗವು ನೈರ್ಮಲ್ಯ ಮತ್ತು ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ. ಸ್ನೇಹಿತರೆ, ಡೊಂಬರ ಜನಾಂಗ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇತಿಹಾಸಕಾರರ ಪ್ರಕಾರ ಯುರೋಪ್ನ ರೋಮಾ ಜನಾಂಗ ಮತ್ತು ಮಧ್ಯಪ್ರಾಚ್ಯದ ಡೋಮಿ ಎಂಬ ಜನಾಂಗದ ಜನರು ಸಹ ಇದೇ ಭಾರತೀಯ ಡೊಂಬರ ಸಮುದಾಯದ ವಂಶಸ್ಥರೇ ಆಗಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಇವರ ಜನಸಂಖ್ಯೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಡೊಂಬರು ನೆಲೆಸಿದ್ದಾರೆ. ಇಂದು ಡೊಂಬರ ಸಮುದಾಯದ ಯುವ ಪೀಳಿಗೆ ಶಿಕ್ಷಣದತ್ತ ಒಲವು ತೋರುತ್ತಿದೆ. ಕೇವಲ ಕೃಷಿ, ಕೂಲಿ ಅಥವಾ ಸ್ವಚ್ಛತಾ ಕಾರ್ಯಕ್ಕೆ ಮಾತ್ರ ತಮ್ಮ ಭವಿಷ್ಯವನ್ನು ಸೀಮಿತಗೊಳಿಸದೆ ಈ ಸಮುದಾಯದ ಯುವಕ ಯುವತಿಯರು ಸರ್ಕಾರಿ ಉದ್ಯೋಗಗಳು ಹಾಗೂ ಖಾಸಗಿ ವಲಯದಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ. ಎಷ್ಟೆಲ್ಲ ಕಷ್ಟ ಅವಮಾನಗಳನ್ನು ಎದುರಿಸಿದರೂ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡಿಯುತ್ತಿರುವ ಡೊಂಬರ ಸಮುದಾಯದವರ ಸಹನೆ, ಶ್ರಮ ಮತ್ತು ಬದುಕುವ ಛಲ ನಮ್ಮೆಲ್ಲರಿಗೂ ಆದರ್ಶ. ಸ್ನೇಹಿತರೆ, ಇದಾಗಿತ್ತು ಡೊಂಬರ ಜನಾಂಗದ ಬಗ್ಗೆ ಸಂಪೂರ್ಣ ಮಾಹಿತಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಸಮುದಾಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನೀವು ಡೊಂಬರ ಸಮುದಾಯದವರಾಗಿದ್ದರೆ ಡೊಂಬರ ಎಂದು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ಸಿಗುತ್ತೇವೆ. ನಮಸ್ಕಾರ.